ರಾಜ್ಯದಲ್ಲಿ ನಕ್ಸಲ್ ನಿಗ್ರಹಿಸಿದ ಕೀರ್ತಿ ಪತಾಕೆ ಬಿಕೆ ಶೇಖರ್. ನಕ್ಸಲ್ ಪಾಲಿನ ಸಿಂಹ ಸ್ವಪ್ನ ಬಿಕೆ ಶೇಖರ್. ಪೊಲೀಸ್ ಭಗೀರಥ ಬಿಕೆ ಶೇಖರ್. ನಮ್ಮ ಸಿರಾ ತಾಲೂಕು ಕದ್ರಿಹಳ್ಳಿ, ಹುಲಿಕುಂಟೆ ಹೋಗ್ಲಿ ಕದ್ರಿಹಳ್ಳಿ. ನಾನು ರೈತ ಸಂಘದ ಒಬ್ಬ ಕಾರ್ಯದರ್ಶಿ ನಾರಾಯಣಪ್ಪ ಅಂತ. ನಮ್ಮ ಸಿರಾ DYSP ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಐತೆ. ಅವರಿಗೆ ನಮ್ಮ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. DYSP ಅವರು ಬೆಂಗಳೂರು, ಚಿತ್ರದುರ್ಗ ಎಲ್ಲ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿ ನಕ್ಸಲೈಟ್ಗಳನ್ನೆಲ್ಲ ಹಿಡಿದು ಬಡವರಿಗೆ ಒಳ್ಳೆ ನ್ಯಾಯ ಕೊಡಿಸಿ ಅವರು ಅಧಿಕಾರನ ಒಳ್ಳೆ ತಂಡದಲ್ಲಿ ಮಾಡ್ಕೊಂಡು ಬಂದವ್ರೆ. ಅವ್ರ ಕೀರ್ತಿನ ನಾವು ಕೆಲವು ಪೇಪರ್ಗಳಲ್ಲಿ ನೋಡ್ಕೊಂತ ಬಂದಿದ್ದೀವಿ. ಈಗ ನಮ್ಮ ಸಿರಾದಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಕೀರ್ತಿವಂತರಾಗಲಿ, ಬಡವರಿಗೆ ರಕ್ಷಣೆ ಸಿಕ್ಕಲಿ, ಅವರಿಗೆ ಆಯಸ್ಸು ಐಶ್ವರ್ಯ, ಅವ್ರ ಮಕ್ಕಳು ಮರಿಗೆ ಎಲ್ಲ ದೇವರು ಶ್ರೇಯಸ್ಸು ಕೊಡಲಿ, ಅದನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬಿಕೆ ಶೇಖರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಮಾತ್ರವಲ್ಲದೆ ತನ್ನ ಕೌಟುಂಬಿಕ ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಕೆ ಶೇಖರ್ ಅವರದು ರೈತಾಪಿ ಕುಟುಂಬ. ತಂದೆ ಬಿಕೆ ಕೆಂಪಯ್ಯ, ತಾಯಿ ಪದ್ಮಮ್ಮನವರ ಅಕ್ಕರೆಯ ಮಗನಾಗಿ ವ್ಯವಸಾಯವೇ ಕುಟುಂಬಕ್ಕೆ ಆಧಾರ ಮಾಡಿಕೊಂಡು ಬಡತನದ ಬದುಕು ಸುಂದರಕ್ಕೆ ವಿದ್ಯೆ ಎಷ್ಟು ಅಮೂಲ್ಯ ಎಂದು ಅರಿತು ಬಡತನದ ಜೊತೆ ಬದುಕಿನ ಸುಂದರತನಕ್ಕೆ ವಿದ್ಯೆ ಎಷ್ಟು ಅಮೂಲ್ಯ ಎಂದು ಅರಿತ ತಂದೆ ತಾಯಿಯ ಆಲೋಚನೆ ಅಮೋಘವಾದುದೇ ಸರಿ. ಅವರುಗಳ ಆದರ್ಶದಂತೆ, ಆಲೋಚನೆಯಂತೆ, ಮಾರ್ಗದರ್ಶನದಂತೆ ಬಾಲ್ಯದಲ್ಲಿ ಶ್ರದ್ಧೆ, ಶಿಸ್ತು, ಸಂಯಮ ಮೈಗೂಡಿಸಿಕೊಂಡು ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಬೂದನೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಪದವಿ ಪೂರ್ವ ಶಾಲಾ ಕಾಲೇಜನ್ನು ಅಲ್ಲೇ ಮಾಡಿ ಮುಗಿಸಿದರು. ತದನಂತರ BSc ಪದವಿಯನ್ನು ಮಂಡ್ಯ ಸರ್ಕಾರಿ ಕಾಲೇಜಿನಲ್ಲಿ ಓದಿದ ಬಿಕೆ ಶೇಖರ್ 2022ನೇ ಸಾಲಿನ ಗಣರಾಜ್ಯೋತ್ಸವದಂದು ನೀಡುವ ಶ್ಲಾಘನೀಯ ಸೇವಾ ಪದಕಕ್ಕೆ ಆದರ್ಶರಾಗಿ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಬಿಕೆ ಶೇಖರ್ ಅವರು 2001ನೇ ಸಾಲಿನ PSI ಆಗಿ ವೃತ್ತಿ ಜೀವನ ಪ್ರಾರಂಭಿಸಿದ್ದು, ಆರಂಭದಲ್ಲಿ ಶ್ರದ್ಧೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಅಪರಾಧಗಳನ್ನು ನಿಯಂತ್ರಿಸುವಲ್ಲಿ ಪತ್ತೆ ಹಚ್ಚುವ ಕಾರ್ಯ ವಿಧಾನವನ್ನು ತನ್ನದೇ ಶೈಲಿಯಲ್ಲಿ ರೂಪಿಸಿಕೊಂಡು ರೌಡಿ ಚಟುವಟಿಕೆಗಳನ್ನು ಹೇಗೆ ನಿಯಂತ್ರಿಸಬೇಕು, ಸಾರ್ವಜನಿಕರ ಆಸ್ತಿ ಪಾಸ್ತಿ ಪ್ರಾಣ ರಕ್ಷಣೆಯನ್ನು ಜಾಣ್ಮೆಯಿಂದ ನಿರ್ವಹಿಸುವುದನ್ನು ಕರಗತ ಮಾಡಿಕೊಂಡಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು ಅಂತ. ನಾನು SDMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಶಿರಾ DYSP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಶೇಖರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಶೇಖರ್ ಸರ್ ಅವರು ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆ ಜೊತೆಗೆ ಸರಳ ಸಜ್ಜನಿಕೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ಸಾಮಾಜಿಕವಾಗಿ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂಥ ನಿಷ್ಠಾವಂತ ಹಾಗೂ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಬಡವರ ಪರ ಮತ್ತು ನ್ಯಾಯದ ಪರವಾಗಿ ನಿಂತು ಸಾಕಷ್ಟು ಸೇವೆಯನ್ನು ಸಲ್ಲಿಸಿರತಕ್ಕಂಥದ್ದು. ಇವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಕೊಟ್ಟಂತವರ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತನ್ನ ಪ್ರೊಬೇಷನರಿ ಮುಗಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರಿನಲ್ಲಿ ಮೊದಲ ಸಲ ಕರ್ತವ್ಯ ನಿರ್ವಹಿಸುವಾಗ SBI ಬ್ಯಾಂಕ್ ದರೋಡೆ ಮಾಡಿ ಎಸ್ಕೇಪ್ ಆಗುತ್ತಿದ್ದ 6 ಜನರ ನಕ್ಸಲ್ ತಂಡವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೊದಲ ಗೆಲುವು ಅವರದಾಗಿತ್ತು. ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಅನಾಹುತಗಳನ್ನು ಹೇಗೆ ತಪ್ಪಿಸಬಹುದು, ಸಾರ್ವಜನಿಕರಿಗೆ ಯಾವ ರೀತಿ ಸಹಾಯ ಮಾಡಬಹುದು. ನಮಸ್ಕಾರ. ಗೋಣಿಹಳ್ಳಿ ಜಯಣ್ಣ ಅಂತ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಗೋಣಿಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ. ಈ ದಿನ ಬಿಕೆ ಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶೇಖರ್ ಅವರು ರಾಜ್ಯದ ಎಲ್ಲ ಕಡೆ ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ. ನಮ್ಮ ಸಿರಾ ತಾಲೂಕಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಪರ, ನ್ಯಾಯದ ಪರ, ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಸಮಸ್ತ ಸಿರಾ ತಾಲೂಕಿನ ರೈತ ವರ್ಗದಿಂದ ಶುಭಾಶಯಗಳು. 2005ರಲ್ಲಿ ಆಂಧ್ರ ಪ್ರದೇಶದ ನಕ್ಸಲ್ ಗ್ಯಾಂಗ್ನ ರಾಜ್ಯದಲ್ಲಿ ಕುಖ್ಯಾತನಾಗಿದ್ದ ವಂಶಿ ಕೃಷ್ಣನನ್ನು ಬಂಧಿಸಿದ ಕೀರ್ತಿ ಪತಾಕೆ ಬಿಕೆ ಶೇಖರ್ ಅವರಿಗೆ ಸಲ್ಲುತ್ತದೆ. ಇವರ ಸೇವೆ ನಿಷ್ಠೆ ಹೀಗೆ ಮುಂದುವರಿದಿದ್ದು, ಇವರ ಚಾಣಾಕ್ಷತರದಿಂದ ಪೆಟ್ರೋಲ್ ಮಾಫಿಯಾವನ್ನು ತಡೆಗಟ್ಟಿದ್ದರು. ಇವರು ಕುಣಿಗಲ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಹಿಂದೂ ಮುಸ್ಲಿಮರ ಅಹಿತಕರ ಘಟನೆ ತಡೆಯದಂತೆ ಎಚ್ಚರವಹಿಸಿದ್ದರು. ಕೋರಮಂಗಲದ ರೇಂಜ್ ರೋವರ್ ಕಾರು ಫುಟ್ಪಾತ್ನಲ್ಲಿ ಮಲಗಿದ್ದವರ ಮೇಲೆ ಹರಿದು ಸಾವನ್ನಪ್ಪಿದ್ದವರ ಘಟನೆ ಕೂಡ ಇನ್ನು ಚೆನ್ನಮ್ಮನಕೆರೆ ಪೊಲೀಸ್ ವ್ಯಾಪ್ತಿಯಲ್ಲಿ ಬ್ರೌನ್ ಶುಗರ್ ವಶಪಡಿಸಿಕೊಂಡಿದ್ದು ಇಡೀ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ. 2016ರ ಮುಖ್ಯಮಂತ್ರಿ ಪದಕದಿಂದ ಹಿಡಿದು 2022ರ ರಾಷ್ಟ್ರಪತಿ
ನೀಡುವ ಶ್ಲಾಘನೀಯ ಪದಕದವರೆಗೂ BK ಶೇಖರ್ ಅವರ ನಯ ವಿನಯ ನಗು ಎಲ್ಲವೂ ಸಹ ಮಾದರಿಯಾಗಿದ್ದಾರೆ. ಹೀಗೆ ಇವರ ಸೇವೆ ಮುಂದುವರಿಯಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಒನ್ಸ್ ಅಗೈನ್ ಇವರಿಗೆ ಹ್ಯಾಂಡ್ಸ್ ಹೇಳ್ತಾ ಈ ಸಮಸ್ತ ನಾಡಿನ ಜನತೆಯ ಪರವಾಗಿ BK ಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಿದೆ ಬರಗೂರು TV.